ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಎಸ್ಟಿಪಿ ಏನು ಗ್ರಾಮಾಂತರ ವ್ಯಾಪ್ತಿಯ ಮಜ್ರಾವಸಳ್ಳಿ ಹಾಗೂ ಚಿಕ್ಕ ತುಮಕೂರು ಕೆರೆ ಅಂಗಳದಲ್ಲಿ ಎಸ್ಟಿಪಿ ಘಟಕ ಸ್ಥಾಪನೆ ಮಾಡಿರೋದ್ರಿಂದ ಕಳೆದ 20ನೇ ತಾರೀಕಿಂದ ಸತತವಾಗಿ ಅರ್ಕಾವತಿ ನದಿ ಹೋರಾಟ ಸಮಿತಿ ವತಿಯಿಂದ ಒಂದು ಉಪವಾಸ ಸತ್ಯಾಗ್ರಹ ಕೂತಿದ್ರು. 26ನೇ ತಾರೀಕು ಕಪ್ಪು ಬಾವುಟ ಪ್ರದರ್ಶಿಸಿ ಸರ್ಕಾರದ ವಿರುದ್ಧ ಅವರು ಹೋರಾಟ ಮಾಡ್ತೀವಿ ಅಂದಾಗ ಅವ್ರ ಮನವೊಲಿಸಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು KH ಮುನಿಯಪ್ಪ ಸಾಹೇಬರು ಮತ್ತು DC ಅವರು ಮತ್ತು ನಾವು ಮುಖ್ಯಮಂತ್ರಿಗಳನ್ನ ಸಹ ಭೇಟಿ ಮಾಡಿಸಿದ್ವಿ ಸಭಾಧ್ಯಕ್ಷೆ. ವಿಷಯ ಇರುವಂತದ್ದು ಆಲ್ರೆಡಿ NGTಯಲ್ಲಿ ಕೇಸ್ ಆಗಿ NGT ಬಗ್ಗೆ ಎಲ್ಲ ಉತ್ತರವನ್ನ ಕೊಟ್ಟಿದ್ದಾರೆ. ಆದ್ರೆ ನಾನು ಮಾನ್ಯ ಸಚಿವರು ಸುರೇಶ್ ಅಣ್ಣವರ ಒಂದು ಗಮನವನ್ನ ಸೆಳೆಯೋಕೆ ಇಷ್ಟಪಡ್ತಿರುವಂತದ್ದು ಈ STP ಏನೋ ಸ್ಟ್ಯಾಂಡಿಂಗ್ ಪಾಯಿಂಟ್ ಮೆಥಡ್ ಅಲ್ಲಿ ಮಾಡಿರೋದ್ರಿಂದ 2009ನೇ ಇಸ್ವಿ ಎಸ್ಟಿಮೇಟ್ ಅಲ್ಲಿ ಅವ್ರು ಮಾಡಿ 2017 ಕಂಪ್ಲೀಟ್ ಮಾಡಿದ್ರು. NGTಯಲ್ಲೂ ಇದನ್ನ ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಅವತ್ತು 12 MLD ಮಾಡಿದ್ರೆ ಇವತ್ತು ಒಂದ್ ದಿನಕ್ಕೆ ದೊಡ್ಡಬಳ್ಳಾಪುರದ ಡಿಸ್ಚಾರ್ಜ್ 13 MLD 13 MLD ಆಲ್ರೆಡಿ ಆಗ್ಬಿಟ್ಟಿದೆ. ಈ 13 MLD ಆಗಿರೋದ್ರಿಂದ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ನಗರಸಭೆಯವರು ನೇರವಾಗಿ ಏನ್ ಪೈಪ್ ಲೈನ್ ಹೋಗುತ್ತೆ, ಪೈಪ್ ಲೈನ್ ಅಲ್ಲಿ ಚೇಂಬರ್ಗಳು ಮಾಡಿರ್ತಾರೆ, ಚೇಂಬರ್ ಇಂದಾನೆ ಕೆರೆಗೆ ಬಿಡ್ತಾ ಇದ್ದಾರೆ. ಸೊ ನೇರವಾಗಿ ಯಾವುದೇ ಟ್ರೀಟ್ಮೆಂಟ್ ಮಾಡದೆ ಕೆರೆಗೆ ಬಿಡೋದ್ರಿಂದ ಅತಿ ಹೆಚ್ಚು ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಲೋಕಾಯುಕ್ತ ಅವರು ಮಾನ್ಯ ಉಪಲೋಕಾಯುಕ್ತರು 20ನೇ ತಾರೀಕು ಆ ಹಳ್ಳಿಗಳಿಗೆ ಭೇಟಿ ಮಾಡಿದ್ರು ಸಭಾಧ್ಯಕ್ಷೆ. ಭೇಟಿ ಮಾಡಿರುವಾಗ ಈಗಾಗಲೇ ಅಧಿಕಾರಿಗಳಿಗೂ ತರಾಟೆಯನ್ನ ತಗೊಂಡಿದ್ದಾರೆ. ಈ ಪ್ರಸ್ತಾವನೆ 57 ಕೋಟಿ 70 ಲಕ್ಷ 76 ಲಕ್ಷಕ್ಕೆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದೀವಿ. ಆ ಸಲ್ಲಿಸಿರೋ ಪ್ರಸ್ತಾವನೆಯಲ್ಲಿ ಆರ್ಥಿಕವಾಗಿ ಈಗಾಗಲ್ಲ ಮುಂದಕ್ಕೆ ಮತ್ತೆ ಕೊಡಿ ಅಂತ ಹೇಳಿ ಸರ್ಕಾರದ ಆರ್ಥಿಕ ಇಲಾಖೆ ಕೊಟ್ಟಿರುವಂತದ್ದು. ನಾನು ದಯವಿಟ್ಟು ಮಾನ್ಯ ಸುರೇಶ್ ಸರ್ ಅವ್ರನ್ನ ಕೇಳ್ಕಂತೀನಿ ಮುಖಾಂತರ 57 ಕೋಟಿ ದೊಡ್ಡ ಮೊತ್ತ ಅಲ್ಲ. STPಗೋಸ್ಕರ ಒಳಚರಂಡಿ ನೀರು ಅತಿ ಹೆಚ್ಚು ಆಚೆ ಬರ್ತಿರುವಂತದ್ದು ನೇರ ಕೆರೆಗೆ ಹೋಗ್ತಿದೆ ಸಭಾಧ್ಯಕ್ಷೆ. ಪ್ರಾಬ್ಲಮ್ ಇರುವಂತದ್ದು ಲೇಕ್ ಬೆಡ್ ಮಾಡಿರೋ ಟ್ರೀಟ್ ಆದ್ರೂ ಪರವಾಗಿಲ್ಲ, ನೇರ ಕೆರೆಗೆ ಹೋಗ್ತಾ ಇರೋದ್ರಿಂದ ಸ್ಥಳಾಂತರ ಮಾಡ್ಲಿಕ್ಕೆ 4 ಎಕರೆ ಪ್ರೈವೇಟ್ ಜಾಗ ಏನಂತ ಹೇಳಿ ಮೊನ್ನೆ ಸಭಾಧ್ಯಕ್ಷ ಧೀರಜ್ ಅವ್ರು ಹೇಳಿದ್ ಕರೆಕ್ಟ್ ಇದೆ ಸಭಾಧ್ಯಕ್ಷರೇ. ಮುಂಚೆನೆ ಕಟ್ಬಿಟ್ಟಿದ್ರು ಸಭಾಧ್ಯಕ್ಷ, ಆಗ NGT ಇರಲಿಲ್ಲ. ಅದಾದ್ಮೇಲೆ NGT ಅವರೀಗ ಆರ್ಡರ್ ಮಾಡಿದ್ದಾರೆ ಸಭಾಧ್ಯಕ್ಷ, ಶಿಫ್ಟ್ ಮಾಡ್ಬೇಕು ಅನ್ನೋ ನಂಬರ್ 1 ಶಿಫ್ಟ್ ಮಾಡ್ತಾ ಇದ್ರು ಸಭಾಧ್ಯಕ್ಷ. ಅದಕ್ಕೊಂದು 6 ಕೋಟಿ ಆಗ್ತದೆ. ಅದನ್ನ 30% ಈಗಾಗಲೇ ಕೆಲಸ ಮಾಡಿದ್ವಿ ಸಭಾಧ್ಯಕ್ಷ, ಅದ್ ಮಾಡ್ಕೊಡ್ತೀವಿ. ಮತ್ತೆ 2ನೇ ಪ್ರಸ್ತಾವನೆ ಧೀರಜ್ದು, ಅದಕ್ಕೊಂದು 57 ಕೋಟಿ ರೂಪಾಯಿ ಬೇಕಾಗ್ತದೆ ಸಭಾಧ್ಯಕ್ಷ. ಒಂದ್ 4 ದಿವಸಗಳ ಮುಂಚೆ ಮಾನ್ಯ ಶಾಸಕ ಮತ್ತೆ ನಮ್ಮ ಮುನಿಯಪ್ಪ ಸರ್ CM ಎಲ್ಲ ಮಾತಾಡಿದ್ದಾರೆ ಸಭಾಧ್ಯಕ್ಷ. ನನಗೂ ಹೇಳಿದ್ರು, ಸೆಕ್ರೆಟರಿ ಅವ್ರಿಗೂ ಕರೆದಿದ್ರು ಸಭಾಧ್ಯಕ್ಷ. ಯಾವ ತರ ದುಡ್ಡು ಹೊಂದಿಕೆ ಮಾಡೋದು ಅಂತ ಹೇಳಿ ಸಭಾಧ್ಯಕ್ಷ ಫೈನಾನ್ಸ್ ಜೊತೆ ಮಾತಾಡಿ ಈ ಕೆಲಸ ಮಾಡ್ಕೊಡ್ತೀವಿ ಸಭಾ. ದಯವಿಟ್ಟು ಉತ್ತರ ಅದೇ ಮಾಡ್ತೀವಿ ಮುನ್ರಾಜ್. ದಯವಿಟ್ಟು ಈ ಬಜೆಟ್ ಅಲ್ಲಿ ಇದನ್ನ ಅನುಮೋದನೆ ಮಾಡಿ ಕೊಡ್ಲೇಬೇಕಣ್ಣ ದಯವಿಟ್ಟು. CM ಹೇಳಿದ್ದಾರೆ. ಎಸ್ ಅಣ್ಣ, ಥ್ಯಾಂಕ್ ಯು.